ಚಿನ್ನದ ಅಂಗಡಿಗೆ ನುಗ್ಗಿ ಮಾಲೀಕರ ಮೇಲೆ ಕಾರದ ಪುಡಿ ಎರಚಿ ಚಿನ್ನಾಭರಣ ದೋಚಿ ಪರಾರಿಯಾಗಿದ್ದ ಅಂತಾರಾಜ್ಯ ಆರೋಪಿಗಳನ್ನು ಕಳ್ಳಂಬೆಳ್ಳ ಪೊಲೀಸರು ಬಂಧಿಸಿ ಅವರಿಂದ 14 ಲಕ್ಷ ರುಗಳ ಚಿನ್ನದ ಒಡವೆ ಸೇರಿದಂತೆ ಒಟ್ಟು 26 ಲಕ್ಷ ರು ಮೌಲ್ಯದ ವಸ್ತುಗಳನ್ನು ವಶಪಡಿಸಿಕೊಂಡಿದ್ದಾರೆ. ರವಿವಾರ ಮಧ್ಯಾಹ್ನ 2 ಗಂಟೆ ಸುಮಾರಿಗೆ ರಾಷ್ಟ್ರೀಯ ಹೆದ್ದಾರಿ 75ಕ್ಕೆ ಹೊಂದಿಕೊಂಡಂತೆ ಕಳ್ಳಂಬೆಳ್ಳದಲ್ಲಿರುವ ಜ್ಯುವೆಲ್ಲರಿ ಶಾಪ್ಗೆ ನಾಲ್ವರು ನುಗ್ಗಿ ವ್ಯಾಪಾರದಲ್ಲಿ ತೊಡಗಿದ್ದ ದಿನೇಶ್ ಮತ್ತು ನಾತಿದೇವಿ ಎಂಬವರ ಕಣ್ಣಿಗೆ ಕಾರದ ಪುಡಿ ಎರಚಿ ಅಂಗಡಿಯ ರೋಲಿಂಗ್ ಶಟರ್ ಎಳೆದು ಅಂಗಡಿಯಲ್ಲಿದ್ದ ಚಿನ್ನ ಬೆಳ್ಳಿ ಆಭರಣಗಳನ್ನು ಕಳ್ಳತನ ಮಾಡಿಕೊಂಡು ಬುಲೆರೋ ವಾಹನದಲ್ಲಿ ಪರಾರಿಯಾಗಿದ್ದರು. ಈ ಬಗ್ಗೆ ಮಾಲೀಕ ದಿನೇಶ್ ನೀಡಿದ ದೂರಿನ ಅನ್ವಯ ಪ್ರಕರಣ ದಾಖಲಿಸಿಕೊಂಡ ಕಳ್ಳಂಬೆಳ್ಳ ಪೊಲೀಸರು ತನಿಖೆ ಆರಂಭಿಸಿದ್ದರು. ಪ್ರೊಬೇಷನರಿ ಐಪಿಎಸ್ ಅಧಿಕಾರಿ ರಾನ್ ಗುಪ್ತಾ ಮಾರ್ಗದರ್ಶನದಲ್ಲಿ ಕಾರ್ಯಾಚರಣೆ ಕೈಗೊಂಡ ಪೊಲೀಸರು ಎಲ್ಲೆಡೆ ನಾಕಾಬಂದಿ ವಿಧಿಸಿದ್ದರು. ಕದ್ದ ಮಾಲಿನೊಂದಿಗೆ ಚಿತ್ರದುರ್ಗ ಕಡೆ ಹೊರಟಿದ್ದ ಆರೋಪಿಗಳ ತಂಡ ರಸ್ತೆಯಲ್ಲಿ ನಾಕಾಬಂದಿ ಇರುವುದನ್ನು ಕಂಡು ವಾಹನವನ್ನು ವಾಪಸ್ ತಿರುಗಿಸಿ ಶಿರಾ ಕಡೆಗೆ ಆಗಮಿಸುತ್ತಿರುವ ಮಾಹಿತಿ ಪಡೆದ ಹಿರಿಯ ಅಧಿಕಾರಿಗಳು ಪೂವನಹಳ್ಳಿ, ಸೊರೆಕುಂಟೆ, ಮೇಕೇರಹಳ್ಳಿ, ಕೆಂಚಪ್ಪನಹಳ್ಳಿ, ಕಿತ್ತಗಾನಹಳ್ಳಿ, ನಿಂಬೆಮರದಹಳ್ಳಿ ಸುತ್ತಮುತ್ತಲ ಗ್ರಾಮಸ್ಥರನ್ನು ಎಚ್ಚರಿಸಿ ರಸ್ತೆಯನ್ನು ಬ್ಲಾಕ್ ಮಾಡುವಂತೆ ಮಾಡಿದ್ದರು. ಆರೋಪಿಗಳು ಜನರಿಂದ ತಪ್ಪಿಸಿಕೊಳ್ಳಲು ಮುದಿಗೆರೆ, ಕಾವಲ್, ಮೇಕೆರಹಳ್ಳಿ ಅರಣ್ಯ ಪ್ರದೇಶಕ್ಕೆ ನುಗ್ಗಿದ್ದು, ಈ ವೇಳೆ ಸುತ್ತುವರಿದ ಪೊಲೀಸರು ಆರೋಪಿಗಳನ್ನು ಮಾಲಿನ ಸಮೇತ ಬಂಧಿಸಿದರು ಎಂದು ಹೇಳಲಾಗಿದೆ. ಬಂಧಿತರನ್ನು ಅರವಿಂದ ಕುಮಾರ್ ಬಿನ್ ಪಮೇಶ್ಜಿ, ಡುಂಗರ್ ಸಿಂಗ್ ಬಿನ್ ಕೋಜ್ ಸಿಂಗ್, ಮಹೇಂದರ್ ಸಿಂಗ್ ಬಿನ್ ಭವಾನಿ ಸಿಂಗ್, ಮಧು ಸಿಂಗ್ ಬಿನ್ ಚೈಲ್ ಸಿಂಗ್ ಎಂದು ಗುರುತಿಸಲಾಗಿದ್ದು, ಬಂಧಿತರಿಂದ 14 ಲಕ್ಷ ರು ಬೆಲೆಯ ಚಿನ್ನಾಭರಣ, 1.5 ಕೆಜಿ ಬೆಳ್ಳಿ ಒಡವೆಗಳು, 3.25 ಲಕ್ಷ ಬೆಲೆಯ ಚಿನ್ನಲೇಪಿತ ಬೆಳ್ಳಿ ಒಡವೆ, 5 ಲಕ್ಷ ರು ಬೆಲೆಯ ಬುಲೆರೋ ವಾಹನ, 1 ಲಕ್ಷ ಬೆಲೆಯ 2 ಮೊಬೈಲ್ಗಳನ್ನು ವಶಪಡಿಸಿಕೊಂಡಿದ್ದಾರೆ ಎಂದು ವರದಿ ಮಾಡಲಾಗಿದೆ.